ಬಂದಿದ್ದೆ. ನನಗೆ ಶಿವನಗೌಡ ಪಾಟೀಲ್ ಸರ್ ಅಂತ ತ್ಯಾಗರಾಜ್ ಸರ್ ಪರಿಚಯ ಮಾಡಿಕೊಟ್ರು. ಅವಾಗಿಂದ ಮೊದಲನೇ ಟೈಮ್ ಬಂದಿದ್ದೆ, ಇದು ಎರಡನೇ ಟೈಮು. ನಾವು ಈಗ ಯಾವ ಯುಗದಲ್ಲಿದ್ದೀವಿ ಅಂತ ತಮಗೆಲ್ಲ ಗೊತ್ತಿರ್ಬೋದು. ತುಂಬ ಎಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ಕಿರಿಕಿರಿ, ಮನೆಯಲ್ಲೆಲ್ಲ ಮಕ್ಕಳು ಓದಿಲ್ಲ, ಬರೆಯಲ್ಲ, ಅದಿಲ್ಲ ಇದಿಲ್ಲ, ಮತ್ತು ಆಫೀಸಲ್ಲಿ ಕಿರಿಕಿರಿ, ಆ ಥರ ಎಲ್ಲ ಮನಸ್ಥಿತಿ ಇಟ್ಕೊಂಡು ನಮಗೋಸ್ಕರ ನಾವು ಕಳೆಯೋ ಅಂಥ ದಿನ ಅಂತ ನಾನು ತುಂಬ ಖುಷಿ ಪಡ್ತೀನಿ. ಇವತ್ತು ನೋಡಿ ಮೊಬೈಲ್ ಇಲ್ಲ ಮತ್ತು ಏನೂ ಇಲ್ಲ, ನಮಗೋಸ್ಕರ ನಾವು ಸಮಯ ಕಳೆದಿದ್ದೀವಿ, ನಮ್ಮನ್ನು ನಾವು ಅರ್ತ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈವ್ನಿಂಗ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ. ನನ್ನ ಕರೆದಿರೋದು ನಮ್ಮ ತ್ಯಾಗರಾಜ್ ಗುರುಗಳೇನೆ. ನಾವು ಅವರು ದುಬೈಯಲ್ಲಿ ಫ್ರೆಂಡ್ಸು. ಅದು ಇಲ್ಲಿವರೆಗೂ ಬಂದಿದೆ, ಇದು ಎರಡನೇ ವರ್ಕ್ಶಾಪ್ ನನಗೆ. ನಾವು ಯೂಶಲಿ ಸುಮಾರು ಜನ ಟ್ರೈ ಮಾಡ್ತಾ ಇದ್ದೆ, ಜೊತೆಲಿ ಕರ್ಕೊಂಬರೋಣ ಅಂತ. ಯಾರು ಬರಲಿಲ್ಲ, ಒಬ್ಬನೇ ಬಂದೆ. ಆಮೇಲೆ ಫ್ರೀ ಅಂದರೆ 10 ಜನ ಬರೋಕ್ಕೆ ರೆಡಿ ಇರ್ತಾರೆ, ದುಡ್ಡು ಕೊಟ್ಟು ಬರ್ಬೇಕಂದ್ರೆ ಯೋಚನೆ ಮಾಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ಯಾವ್ದು ಫೈನಾನ್ಷಿಯಲ್ ಫ್ರೀಡಮ್ ಇರೋದಿಲ್ಲ. ಯಾರಿಗಾದ್ರೂ ಫೈನಾನ್ಷಿಯಲ್ ಫ್ರೀಡಮ್ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಮಹೇಶ್ ಅಂತ ಸೇವ್ ಮಾಡ್ಕೊಳ್ಳಿ. ಯಾರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಫ್ಯೂಚರಲ್ಲಿ ಈ ಥರ 5,000 ಆಗಲಿ 10,000 ಆಗಲಿ 50,000 ಆಗಲಿ ಹೋಗ್ಬೇಕಂತ ಒಂದು ದುಡ್ಡಿನ ಮುಖ ನೋಡಬಾರ್ದು ಅಂದರೆ ಅದಕ್ಕೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕು. ಪ್ಲಾನಿಂಗ್ ನಾನು ಮಾಡ್ಕೊಡ್ತೀನಿ. ನನ್ನ ಆಮೇಲೆ ನೀವು ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಗುರುಗಳಿಗೇನೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಯಾಕೆಂತಂದ್ರೆ ಅವರು ನನಗೆ ಫಸ್ಟ್ ಕರೆದ್ರು ಅವ್ರ ತೋಟದಲ್ಲಿ ಮಾಡಿದಾಗ, ಎರಡನೇ ಸಲಿನೂ ಅವ್ರು ಹೇಳಿ ಕರೆಸಿದ್ರು. ಪ್ಲಸ್ ಲಾಸ್ಟ್ ಮಂತ್ ಸಿಕ್ಕಾಗ್ಲೂ ಹೇಳಿದ್ರು ಬರ್ತೀನಿ ಅಂತ ಹೇಳಿದ್ದೆ. ನನಗೆ ಆಕ್ಚುಲಿ ಸುಮಾರು ಅಪಾಯಿಂಟ್ಮೆಂಟ್ಸ್ ಇತ್ತು, ಆದ್ರೂ ಬೆಳಗ್ಗೆಯಿಂದ ಫ್ಲೈಟ್ ಮೋಡಲ್ಲಿ ಹಾಕೊಂಡು ಸೈಲೆಂಟ್ ಆಗಿ ಸ್ಟೂಡೆಂಟ್ ತರ ಕುತ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬಿತ್ತನೆ ಬೀಜಗಳು ನೀವು ನೆಡಬೇಕು. ಸರ್ಟಿಫಿಕೇಟ್ ಹೆಸರು ನೀವೇ ಬರ್ಕೋಬೇಕು, ಸೈನ್ಸ್ ಸಿಗ್ತಾ ಇದೆ, ಸಿಗ್ನೇಚರ್ ಮಾಡಿದ್ದೀನಿ. ಓಕೆ, ಬಿತ್ತನೆ ಬೀಜ ಸರ್ಟಿಫಿಕೇಟ್ ಫೋಟೋ ಎಲ್ಲಿ ಕೊಟ್ಬಿಟ್ಟು. ಓಕೆ, ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಸೆಷನ್. ಯಾಕಂದ್ರೆ ಫಸ್ಟ್ ಟೈಮ್ ಈ ಥರ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾ ಇರುವಂಥದ್ದು. ಬೀಯಿಂಗ್ ಅ ಹೀಲರ್, ಬೇರೆ ಬೇರೆ ಮಾಡಾಲಿಟೀಸ್ ನಾವು ವರ್ಕ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅಳೋದಿರ್ಬೋದು, ನಗೋದಿರ್ಬೋದು, ಅಂಡ್ ನಮ್ಮ ಎಮೋಷನಲ್ ಬ್ಲಾಕೇಜಸ್ನ ಹೇಗೆ ಕ್ಲಿಯರ್ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಹೇಗೆ ಇನ್ವಾಲ್ವ್ ಆಗಿದ್ದೀವಿ ಅಂತ ನಮಗೆ ಆಶ್ಚರ್ಯ ಆಗ್ತಿದೆ. ಸೊ ವಂಡರ್ಫುಲ್ ಸೆಷನ್. ಆ್ಯಂಡ್ ನನ್ನ ಮಗಳಿದು ಟ್ರಬಲಿಗೆ ಅಂತಲೇ ಬಂದಿರೋದು. ಐ ಹೋಪ್ ಅವಳದು ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ತಿದೆ ಅಂತಲೇ ಅನ್ನಿಸ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ. ಇಲ್ಲಿರೋರು ಎಲ್ಲರೂ ವೆರಿ ಫ್ರೆಂಡ್ಲಿ ಇದ್ರಿ. ಅದರ ಜೊತೆಗೆ ನಮ್ಮ ಎಲ್ಲ ಒಂದು ಥೆರಪೀಸ್ ಇರುವಾಗ ಇರ್ಬೋದು, ಆ್ಯಂಡ್ ನಮ್ಮ ಮಡ್ವಾತ ಈ ಥರದ ಎಲ್ಲ ಟೈಮಲ್ಲಿ ನಮಗೆ ಈ ಸಿಬ್ಬಂದಿ ವರ್ಗ, ಐ ಮೀನ್ ನಮ್ಮ ವಾಲಂಟಿಯರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುನೀತಾ ಮೇಡಮ್ ಅಂತೂ ಒಬ್ಬರು ಮ್ಯಾನೇಜ್ ಮಾಡ್ತಾ ಇದ್ರು. ನಮ್ಮ ಫುಲ್ ಒಂದು ಅಷ್ಟು ಜನ ಲೇಡೀಸ್ ಟೀಮನ್ನು ಅವರೊಬ್ಬರು ಮ್ಯಾನೇಜ್ ಮಾಡ್ತಾ ಇದ್ರು. ಅಲ್ಲಿ ಬೇಕಂತ ಹೇಳಿದ್ರು ಏನೂ ತೊಂದರೆ ಇಲ್ಲ ಅಂತ ಖುಷಿಲಿ ಮ್ಯಾನೇಜ್ ಮಾಡ್ತಾ ಇದ್ರು. ಐ ರಿಯಲಿ ಅಪ್ರಿಷಿಯೇಟ್ ಹರ್ ಪೇಷನ್ಸ್ ಆ್ಯಂಡ್ ದ ಸರ್ವಿಸ್. ಈ ಸರ್ವಿಸ್ ಮೈಂಡ್ ಅವ್ರಿಗೆ ಲೈಫಲ್ಲಿ ಒಂದು ತುಂಬಾ ಚೆನ್ನಾಗಿ ಒಂದು ಲೈಫನ್ನ ತಂದ್ಕೊಡ್ಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು. ತುಂಬ ಖುಷಿ ಆಯ್ತು ಇವತ್ತು ಸೆಷನ್ನು, ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಗಾಡಿಗೆ ಸರ್ವಿಸ್ ಮಾಡಿಸ್ತೀವಿ, ಬೈಕಿಗೆ ಸರ್ವಿಸ್ ಮಾಡ್ತೀವಿ, ಕಾರಿಗೆ ಸರ್ವಿಸ್ ಮಾಡ್ತೀವಿ, 2,000 ಕಿಲೋಮೀಟ್ರ್ ಓಡ್ತೋದ್ರೆ ಸರ್ವಿಸ್ ಮಾಡಿಸ್ಕೊತೀವಿ. ಆದರೆ ನಮಗೆ ನಾವು ಸರ್ವಿಸೇ ಕೊಟ್ಕೊಡಲ್ಲ ತುಂಬ ಸತಿ. ನನಗೆ 2019ರಲ್ಲಿ ಬಾಡಿ ಸರ್ವಿಸ್ ಆಗಿದ್ದು. ಆಮೇಲೆ ಸರ್ವಿಸ್ ಸೆಂಟ್ರ್ಗಳನ್ನೇ ಹುಡುಕ್ತಾ ಇದ್ದೆ. ಒಳ್ಳೆ ಟೈಮಲ್ಲಿ ಸರ್ವಿಸ್ ಸಿಕ್ಕಿದೆ. ಥ್ಯಾಂಕ್ ಯು, ಖುಷಿ ಆಗ್ತಿದೆ. 2019 ಬ್ಯಾಚ್ ನೀವು? 2019ರಲ್ಲಿ ರಿಪೀಟರ್. ಸೂಪರ್, ಥ್ಯಾಂಕ್ ಯು. ಟೀಚರ್, ನೋ ಒನ್ ಕಂಟ್ರಿ ಕ್ಯಾನ್ ಗ್ರೇಟರ್ ದೆನ್ ಟೀಚರ್ ಅಂತ. ಓಕೆ, ಪಕ್ಕದ ಊರವರೇ ವೆಜಿಟೇರಿಯನ್ ರಿಸಲ್ಟ್ ಮಾಡಕ್ಕೆ ಹೋಗ್ತಾರೆ. ನಮಸ್ತೆ, ನಾವು ರುದ್ರೇಶ್ ಅಂತ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಲಿಮಿಟ್ಸು ಕೂಡ ನಮ್ಮ ಸೇವೆಗೆ ಒಳಪಡ್ತದೆ. ಈ ಜಾಗ ನಾನು ಸುಮಾರು 29 ವರ್ಷದಿಂದ ಈ ಜಾಗ ನೋಡ್ತಾ ಇದ್ದೀನಿ. ಯಾಕಂದರೆ ನಾನು 97ಇಂದ ಈ ಭಾಗದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಇದು ನನಗೆ ಹಳೆ ಜಾಗ. ಇದು ನಿಜಪ್ಪನ ದೊಡ್ಡಿಯಿಂದ ಗ್ರಾಮ. ನಾನು ಇಲ್ಲಿಗೆ ಈ ಕಾರ್ಯಕ್ರಮ ಬರೋಕ್ಕೆ ಮತ್ತು ಗುರುಗಳಿಗೆ ಪರಿಚಯ ಮಾಡಿಕೊಂಡರು ಈ ರೆಸಾರ್ಟ್ಸ್ನ ಓನರು ಸುರೇಂದ್ರ ಅವರು. ಅವ್ರಿಗೆ ಕೂಡ ನಾನು ಈ ಸಮಯದಲ್ಲಿ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನನಗೆ ಯಾವಾಗಲೂ ಸ್ಪಿರಿಚುವಲ್ಲು ಮತ್ತು ಧರ್ಮದ ಬಗ್ಗೆ
ಮತ್ತು ಆರೋಗ್ಯದ ಬಗ್ಗೆ ಯಾವಾಗಲೂ ಕಾಳಜಿ ವಹಿಸ್ತಾ ಇರ್ತೀನಿ ನಾನು. ಇವೆರಡು ನನಗೆ ಯಾವಾಗಲೂ ನನ್ನ ದಿನನಿತ್ಯದಲ್ಲಿ ಆರೋಗ್ಯ ಬಗ್ಗೆ ಕಾಳಜಿ ಮತ್ತು ಧರ್ಮದ ವಿಚಾರದಲ್ಲಿ ಯಾವಾಗಲೂ ನನಗೆ ದಿನನಿತ್ಯ ಇದೊಂದು ಸೆಷನ್ ನನಗೆ ಇದ್ದಿರ್ತದೆ. ಯಾಕಂದರೆ ಒಂದು ವೀರಶೈವ ಧರ್ಮದ ಒಂದು ಸಂಘಟನೆಗೂ ರಾಮನಾಥ್ ಜಿಲ್ಲೆ ಅಧ್ಯಕ್ಷನಾಗಿದ್ದೇನೆ ನಾನು. ಯಾವಾಗಲೂ ಧರ್ಮದ ವಿಚಾರದಲ್ಲಿ ನಾವು ಯಾವಾಗಲೂ ನಡೆದ್ರೆ ಧರ್ಮನ ನಾವು ಕಾಪಾಡಿದ್ರೆ ಧರ್ಮ ನಮ್ಗೆ ಕಾಪಾಡ್ತದೆ. ನನಗೆ ಆ ಧರ್ಮದ ವಿಚಾರದಲ್ಲಿ ಮತ್ತು ಆರೋಗ್ಯ ವಿಚಾರ ಗುರುಗಳಿಗೂ ಕೂಡ ನಾನು ಹೇಳಿದೆ, ಅವ್ರಿಗೆ ನೀವು ನಮ್ಮ ಜಿಲ್ಲೆಯವರೇ ಮತ್ತು ನಮ್ಮ ತಾಲೂಕಲ್ಲೇ ಇಲ್ಲಿಗಿಂದ ಅವ್ರಿಗೆ 4 ಕಿಲೋಮೀಟ್ರ್ ಅಷ್ಟೇ ಗುರುಗಳದ್ದು ಗ್ರಾಮ, ಅರೆಯಲ್ಲಿನ ಗ್ರಾಮ. ಆ ಊರು ನಾನು ಸುಮಾರು 28 ವರ್ಷದಿಂದ ನನಗೆ ಪರಿಚಯ ಇದೆ ಆ ಗ್ರಾಮದಲ್ಲಿ. ಅದಕ್ಕೆ ಏನಾದ್ರು ನಮ್ಮ ತಾಲೂಕಲ್ಲಿ ಹುಟ್ಟಿದ್ದೀರಾ, ಒಂದು 3 ಲಕ್ಷ ಜನಸಂಖ್ಯೆ ಇದೆ ನಮ್ಮ ತಾಲೂಕಲ್ಲಿ, ಅದರಲ್ಲಿ ಮೊದಲಿಗರು ಅಂತ ಇದ್ದೀವಿ. 3 ಲಕ್ಷ ಜನಸಂಖ್ಯೆ ಮೊದಲಿಗರು ಅವರೇ. ಅವರಷ್ಟು ಸಾಧನೆ ನಮ್ಮ ಹೆಮ್ಮೆಯಿಂದ ಹೇಳ್ತೀನಿ ವಿಚಾರ. ನಾನು ಅವ್ರ ತಂದೆಯವ್ರು ಕೂಡ ನೋಡಿ, ನಾನು ಹೇಳ್ಬೇಕು ಗೊತ್ತಿಲ್ಲ, ಅವ್ರ ತಂದೆನೂ ಪರಿಚಯ ಇದ್ರು. ಹೋಗಿ ನಾನು ಅದೇ ಸರ್, ನೀವು ನಮ್ಮ ಮಗವ್ರಿಗೆ ನಮ್ಮ ಊರಲ್ಲಿ ಹುಚ್ಚರು ಅಂತಾರೆ ಸರ್, ಹಿಂಗೆಲ್ಲ ಮಾಡ್ತಾರಂತಕ್ಕೆ ಅಂತಾರೆ. ಅವರೆಲ್ಲ ಹುಚ್ಚರು, ನಾವೆಲ್ಲ ಹುಚ್ಚರು. ಅವರು ಮುಂದೆ ಸಾಧನೆ ಮಾಡಿ ಮುಂದೆ ಹೊಟ್ಟೋಗಿದ್ದಾರೆ, ನಾವು ಹುಚ್ಚರು. ಅವ್ರು ರೀಚ್ ಆಯ್ತಾ ಇಲ್ಲ, ಅದಕ್ಕೆ ನಾವು ಆ ರೀತಿ ಇದು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ತಾಲೂಕಿಗೆ MLAಗಿನ್ನ ಮತ್ತು ತಹಸೀಲ್ದಾರ್ಗಿನ್ನ ನಂಬರ್ 1 ಸ್ಥಾನದಲ್ಲಿ ನಿಲ್ತಾರೆ ನಮ್ಮ ಗುರುಗಳು ಅಂತ ನಾನು ಹೇಳಿ ನನ್ನ 2 ಮಾತನ್ನು ಅವಕಾಶ ಕೊಟ್ಟಿದ್ದಕ್ಕೆ 2 ಮಾತಾಡಿ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇದು ನಿಜ. ಎಲ್ಲ ನಾವು ಸಾಮಾನ್ಯವಾಗಿ ಒಂದು 15-20 ರೆಸಾರ್ಟ್ಸ್ ಇದೆ ನಮ್ಮಲ್ಲಿ, ಹೋಮ್ ಸ್ಟೇ ಎಲ್ಲ. ಎಲ್ಲೋದ್ರೂ ನಾನು ಊಟ ಮಾಡೋಕ್ಕಾಗಲ್ಲ, ಏನೋ ಒಂದು ಕಾಫಿ ಕುಡ್ಕೊತೀನಿ. ಈ ಕಡೆ ಬಂದಾಗ ಪ್ಯೂರ್ ವೆಜಿಟೇರಿಯನ್ ಇದು ನಮ್ಮ ರೆಸಾರ್ಟು ಸುರೇಂದ್ರ ಅವ್ರದ್ದು. ಅದರಿಂದ ಈ ಕಡೆ ಬಂದಾಗ ನಾವು ಆರಾಮಾಗಿ ಊಟ ಮಾಡ್ಕೊಬೋದು. ಜೊತೆಗೆ ನಾವು ಇಲ್ಲಿ ಕಾರ್ಯಕ್ರಮಗಳಿಗೆ ಯಾವಾಗಲೂ ಬಯಸೋದು ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಡೆಸಲಿ ಅಂತ ನಮ್ಮ ಗುರುಗಳಿಗೆ ಮತ್ತು ಈ ಓನರ್ ಆಗಿರೋಂಥ ಸುರೇಂದ್ರ ಅವರಿಗೆ ನನ್ನ 2 ಮಾತು ಅಭಿನಂದನೆಗಳನ್ನು ಸಲ್ಲಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬೇಗ ಬನ್ನಿ. ನೆಕ್ಸ್ಟ್ ಯಾರು? ಅಲ್ಲಿ ನೋಡಿ ಆಕಾಶ ಎಷ್ಟು ಚೆನ್ನಾಗಿದೆ. ಮೊದಲಿಗೆ ನಾನು ತ್ಯಾಗರಾಜ್ ಸರ್ಗೆ ಕನೆಕ್ಟ್ ಆಗಿದ್ದು ನನ್ನ ಹೆಲ್ತ್ ಇಶ್ಯೂ ಇಂದ. ಅದು 1 ಮಂತ್ ಆಯ್ತು ಅನ್ಸುತ್ತೆ ಕನೆಕ್ಟ್ ಆಗಿ. ಅದಾದಮೇಲೆ ಸರ್ ಈ ಥರ ಒಂದು ಕ್ಯಾಂಪ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಜಾಯ್ನ್ ಆಗಬೇಕು ಅಂದ್ಕೊಂಡೆ. ಹಾಗೆ ಬಂದಿದ್ದು ತುಂಬ ಯೂಸ್ಫುಲ್ ಆಯಿತು. ಚೆನ್ನಾಗಿತ್ತು. ಒಂದಿನ ಫೋನು ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ಒಂಥರ ಲೈವ್ ಆಗಿದ್ವಿ ಅಂತ ಅನ್ನಿಸ್ತು. ಅದಕ್ಕೆ ಸರ್ಗೂ ಥ್ಯಾಂಕ್ ಯು. ಹಂಗೆ ನನಗೆ ಇದನ್ನು ಕನೆಕ್ಟ್ ಮಾಡಿಕೊಟ್ಟಿತ್ತು ಶ್ವೇತಾ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಯಾರೋ ಮಂಜುನಾಥ್ ಅಂತ ಎಮೋಜಿಮ್ ಕ್ಲಾಸ್ ಮಾಡ್ತಾರೆ, ಅವ್ರದ್ದು ನಾನು ಡಿವೈನ್ ಪ್ಯಾಕ್ ತೊಗೊಂಡು 1 ಇಯರ್ ಕ್ಲಾಸಿಗೆ ಜಾಯ್ನ್ ಆದೆ. ಬಟ್ ಅವಾಗ ಅವರು ಕ್ಲಾಸಸ್ಸಲ್ಲಿ ಯಾವಾಗಲೂ ತ್ಯಾಗರಾಜ್ ಸರ್ ಬಗ್ಗೆ ಸುಮಾರು ವಿಚಾರಗಳು ಹೇಳ್ತಾ ಇದ್ರು. ನಮ್ಮ ಸರಿಂದ ನಾನು ಇದನ್ನು ಕಲ್ತಿದ್ದು, ಔಷಧಿಗಳ ಬಗ್ಗೆ, ಒಂದು ಕಾಯಿಲೆನ ಹೇಗೆ ಗುಣಪಡಿಸ್ಕೊಳ್ಳೋದು ಅಂತ ಹೇಳಿ. ಆ ಟೈಮಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಸ್ಪೀಡ್ ಡಿಲೇಡ್ ಇತ್ತು ಅಂತ ಹೇಳಿ, ಓಕೆ ಸ್ಪೀಚ್ ಡಿಲೇಡ್ ಇದ್ದು ನಾನು ಏನು ಮಾಡಲಿ ಏನೋ ಒಂದು ಕನ್ಫ್ಯೂಷನ್ ಇದ್ದಾಗ ಒಂದ್ಸತಿ ನಾನು ಮ್ಯಾಮ್ನ ಕೇಳಿದೆ, ಈಗ ಅವ್ಳು ಡಿಲೇಡ್ ಇದ್ದಾಳೆ, ಏನು ಮಾಡೋಕ್ಕೆ ಸಾಧ್ಯ ಇದೆ ಅಂತೇಳಿ. ಒಮ್ಮೆ ತ್ಯಾಗರಾಜ್ ಸರ್ ಅಂತ ಇದ್ದಾರೆ, ಅವ್ರದ್ದು ಫೋನ್ ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂದರು. ಓಕೆ ಮೇಡಮ್ ಕೊಡಿ ನಂಬರ್ನ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿದೆ. ಬಟ್ ಬೆಳಗ್ಗೆ 3 ಗಂಟೆಗೆ ಎದ್ದು ಮೆಡಿಟೇಷನ್ ಮಾಡೋಕ್ಕೆ ಹೇಳಿದಾಗ ಅರೆ ಇದೇನಪ್ಪ 3 ಗಂಟೆಗೆ ಸಾಧ್ಯನಾ ಅನ್ನಿಸ್ತು. ಆಮೇಲೆ ಮಾಡ್ತಾನೆ ಡೇ ಬೈ ಡೇ ನನ್ನ ಮಗಳು ತುಂಬ ಇಂಪ್ರೂವ್ ಆಗಿದ್ದಾಳೆ. ಇವತ್ತು ತುಂಬ ಸ್ಪಷ್ಟವಾಗಿ ಮಾತಾಡ್ತಿದ್ದಾಳೆ. ಬಟ್ ಈಗ ಆಶ್ಚರ್ಯ ಆಗುತ್ತೆ, ಈ 1 ತಿಂಗಳಿಂದ ಬಿಯಾಂಕ ಇವಳೇನಾ ಅಂತ ಹೇಳಿ. ಅಷ್ಟು ಖುಷಿ ಆಗ್ತಾ ಇದೆ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾವುದೋ ಫೇಸ್ಬುಕ್ಕಲ್ಲಿ ನೋಡ್ತಾ ಇವ್ರ ಹೆಸರು ನೋಡಿದೆ, ಅವ್ರ ಹೆಸರು ಮುಂದೆ ಇರೋ ಡಿಗ್ರಿಗಳು ನೋಡಿ ಇಷ್ಟೊಂದು ಡಿಗ್ರಿಗಳು ಮಾಡಿರೋ ನೋಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾಂಟ್ಯಾಕ್ಟ್ ಮಾಡಿದೆ. ವಿಶ್ ಫೌಂಡೇಶನ್ ಅಂತ ಸಿಕ್ತು. ಅದರ ಮುಖಾಂತರ ನಾನು ಇಲ್ಲಿ ರಿಜಿಸ್ಟರ್ ಆಗಿ ಬಂದ ಮೇಲೆ ಅನ್ನಿಸ್ತಾ ಇದೆ, ನಾನು ಬರದೇ ಇದ್ದಿದ್ರೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ. ನಮಗೆ ಆ ಪ್ರವಾಸದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಸ್ವಾಮಿಗಳು ಗುರುಗಳು ಸಿಕ್ಕಿದ್ದಾರೆ, ನಮ್ಮನ್ನೆಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಇದೆ. ದಯವಿಟ್ಟು ನೀವು ಎಲ್ಲ ಇಂಥ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸ್ತೀರಾ, ನಮ್ಮ ಜೊತೆ ಇರ್ತೀರಾ ಅನ್ನೋ ಭಾವನೆಯಿಂದ ಇವತ್ತು ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರೆ.